ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಇಂದು ಕೂಡ 11ನೇ ಕಂತಿನ ಹಣ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ನಿಮಗೆ ಬಂದಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಅಂತ ಅನ್ಕೋಬೇಡಿ, ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಅಂತಾನು ಅನ್ಕೋಬೇಡಿ. ಈಗಾಗಲೇ 1,20,00,000 ಫಲಾನುಭವಿಗಳಲ್ಲಿ 5 ಲಕ್ಷದಿಂದ 10 ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ರಿಲೀಸ್ ಆಗಿರುವಂತದ್ದು. ಸ್ಲೋಲಿ ರಿಲೀಸ್ ಆಗ್ತಾ ಇದೆ, ನಾನು ಕೂಡ ಒಪ್ಕೋತೇನೆ. ಯಾಕಂದ್ರೆ ಸ್ಲೋಲಿನೇ ಅಂದ್ರೆ ಅತಿ ಸ್ಪೀಡ್ ಆಗಿ ಏನ್ ಜಮಾ ಆಗ್ತಾ ಇಲ್ಲ, ಸ್ಪೀಡ್ ಆಗಿನೂ ಕೂಡ ಜಮಾ ಆಗ್ತಾ ಇಲ್ಲ, ನಾರ್ಮಲ್ ಅತಿ ಸ್ಲೋ ಆಗಿ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಅವ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ, ಸೊ ಇನ್ ಮೇಲಿಂದಾನೇ ಅಮೌಂಟ್ ನಾವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅದಕ್ಕೆ ಇದುವರೆಗೆ ಸ್ಲೋ ಆಗಿ ಅಮೌಂಟ್ ಜಮಾ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಜುಲೈ 15ರವರೆಗೂ ಕೂಡ ನಿಮ್ಗೆ ಅಮೌಂಟ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಜೂನ್ 30 ಅಂದಿದ್ರಲ್ಲ, ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 15ನೇ ತಾರೀಕಿನವರೆಗೂ ಕೂಡ ನಿಮಗೆ ಅಮೌಂಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡೋದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಕಣ್ರಿ. ಸೊ ಯಾರಿಗೆ ಬಂದಿಲ್ಲ ನೋಡಿ, ಸೊ ಅವರಿಗೆ ಜುಲೈ 15ರವರೆಗೂ ವೇಟ್ ಮಾಡಿ. ಸೊ ಈಗ ಈ ಒಂದು 18 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ 2,000 ರೂಪಾಯಿ ಜೊತೆಗೆ 2,000 ರೂಪಾಯಿ ಟೋಟಲ್ ಆಗಿ 4,000 ಕೂಡ ಜಮಾ ಆಗ್ಬೋದು. ಮತ್ತೆ ಇಲ್ಲಿ 2,000 ರೂಪಾಯಿ ಜೊತೆಗೆ 4,000 ರೂಪಾಯಿ ಟೋಟಲ್ ಆಗಿ 6,000 ಕೂಡ ಜಮಾ ಆಗ್ಬೋದು. ಯಾಕಂದ್ರೆ ಹಿಂದಿನ ಕಂತುಗಳು ಕೂಡ ಹಾಕೊಡೋರು ಇದ್ದಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರುವಂತದ್ದು. ಹಿಂದಿನ ಕಂತುಗಳು ಏನಾದ್ರೆ ನಿಮ್ಗೆ 11 ಕಂತುಗಳಲ್ಲಿ ಟೋಟಲ್ ಆದ್ರೆ ಈಗಾಗಲೇ ಬಹಳ ಆದ್ರೆ 5ರಿಂದ 6 ಕಂತುಗಳು ಬಂದಿರ್ತವೆ, ಒಂದು 3-4 ಕಂತುಗಳಾದ್ರೂ ಪೆಂಡಿಂಗ್ ಉಳಿದಿರ್ತವೆ. ಸೊ ಅವುಗಳು ಕೂಡ ಹಾಕೊಡುವಂತಹ ಚಾನ್ಸಸ್ ಇರುತ್ತೆ ಈ ಒಂದು 11ನೇ ಕಂತಿನಲ್ಲಿ. ಸೊ ಅದಕ್ಕೋಸ್ಕರ ಸೊ ನೀವು ಆ ಒಂದು ಹಣಗಳನ್ನ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಹಾಗಾದ್ರೆ ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಈ ಒಂದು 18 ಜಿಲ್ಲೆಗಳನ್ನ ನಾನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಸೊ ನೋಡ್ರಿ, ಇಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳಿ. ಬಳ್ಳಾರಿ, ಇಲ್ಲಿ ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ನೀವಾಗಿದ್ರೆ ನಿಮ್ಮ ಖಾತೆಗೂ ಕೂಡ ಅಮೌಂಟ್ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಈ ಒಂದು ಕಲಬುರಗಿ ಅಂತ ಅನ್ಕೊಳ್ಳಿ. ಸೊ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರ ಖಾತೆಗೆ ಅಮೌಂಟು ಜಮಾ ಆಗಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಅತಿ ಸ್ಲೋ ಆಗಿ ಬರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಈಗ ಒಂದು ಆ ನಿಟ್ಟಿನಲ್ಲಿ ಸಾಕ್ತಾ ಇರುವಂಥದ್ದು. ಡೈರೆಕ್ಟ್ ಆಗಿ ಎಲ್ಲರ ಖಾತೆಗೆ ಸ್ಪೀಡ್ ಆಗಿ ಅಮೌಂಟ್ ಹಾಕ್ತಾ ಇಲ್ಲ, ಇವರು ಸ್ಲೋಲಿ ಅಮೌಂಟ್ ಹಾಕ್ತಾ ಇದ್ದಾರೆ. ಈಗ ಯಾವಾಗ ಸ್ಪೀಡ್ ಮಾಡ್ತಾರೆ ಅದು ಕೂಡ ನಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಮಾಡ್ತೇವೆ. ಎಲ್ಲರ ಖಾತೆಗೆ ಜಮಾ ಮಾಡ್ಲಿಕ್ಕೆ ನಾವು ಒಂದು 5 ದಿನದಲ್ಲಿನೇ ಎಲ್ಲ ಕೂಡ ಕ್ಲಿಯರ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಮಾಹಿತಿ ಬಂದಿದೆ. ಆದರೆ ಸ್ಪೀಡ್ ಯಾವಾಗ ಮಾಡ್ತಾರಂತ ಅದನ್ನು ಕೂಡ ಹೇಳಿಲ್ಲ. ಆದಷ್ಟು ಸ್ಲೋ ಆಗಿನೇ ಬರ್ತಾ ಇರುವಂಥದ್ದು. ಸ್ವಲ್ಪ ದಿನೇ ಸ್ವಲ್ಪ ಜನರಿಗೆ ಅಮೌಂಟು ಜಮಾ ಆಗ್ತಾ ಇರುವಂಥದ್ದು. ಸೊ ಈಗ ನಾನು ಹೇಳಿದ್ನಲ್ಲ, ಈ ಒಂದು ಜಿಲ್ಲೆದವರಿಗೆ ಎಲ್ಲರಿಗೂ ಕೂಡ ಎಲ್ಲರ ಖಾತೆಗೂ ಕೂಡ ಜಮಾ ಆಗಲ್ಲ. ಸೊ ಸ್ವಲ್ಪ ಜನರಿಗೆ ಅಮೌಂಟು ಜಮಾ ಆಗತ್ತೆ. ನಾಳೆ ಮತ್ತೆ ಸ್ವಲ್ಪ ಜನರಿಗೆ ಅಮೌಂಟ್ ಜಮಾ ಆಗ್ತಾ, ಸೊ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಬರತ್ತೆ ವೀಕ್ಷಕರೇ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಸೊ ಅವರು ಅತಿ ಸ್ಪೀಡಾಗಿ ಹಾಕಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಜಿಲ್ಲೆಗಳ ಬಗ್ಗೆ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.